ಬರಪ್ಪ. ನಮ್ ಕಾರ್ ಬೇಡ ಬಾರ. ಯಾಕೆ? ನಮ್ ತಾತನ್ ಕಾಲದಿಂದಲೂ ಹೆಣ್ಣೋಡ ಶಾಸ್ತ್ರಕ್ಕೆ ಒಂದ್ ಕಾರ್ ಐತೆ, ನಾವ್ ಅದ್ರಲ್ಲೇ ಹೋಗ್ಬೇಕು. ಎಲ್ಲೈತದು? ಅಲ್ಲೈತೆ ನೋಡು. ಬಾರ. ಅಪ್ಪ ಏನಪ್ಪ ಇದು? ಬೆಂಕಿ ಬಟ್ಟಕ್ಕೆ ನಾಕ್ ಚಕ್ರಕ ಬಂದ್ಬಿಟ್ಟವನೆ. ಲೋಪರಪ್ಪ. ಅಯ್ಯೋ ಕಾರ್ ಡೋರ್ ಓಪನ್ ಮಾಡ್ಕೊಂಡು ತೀರ್ಕೊಂಡ್ಬಿಟ್ಟವನಲ್ಲಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅಯ್ಯೋ ನಿನ್ನಲ್ಲೇ ಇಂಪಾರ್ಟೆಂಟ್ ಕಾರ್ನ ಬಿಟ್ಬಿಟ್ಟು ಯಾವ್ದೋ ಇಂಪಾರ್ಟೆಂಟ್ ಸೇಲ್ದಾರ ಕಾರಲ್ಲಿ ಕರ್ಕೊಯ್ತಾ ಇದೆಯಲ್ಲಪ್ಪ. ನಾನ್ ಹೇಳಿಲ್ವೇನೋ ಇದೇ ಕಾರು, ಇವನೇ ಡ್ರೈವರ್. ಸೂಪರ್. ಅತ್ತೆ ಕಾರತ್ತೆ. ಸರ್ ಏನಪ್ಪ? ಒಂಚೂರು ಬಾನೆಟ್ ಓಪನ್ ಮಾಡಿ ಸರ್. ಯಾಕಪ್ಪ? ಹೀಟ್ ಆಗ್ಬಿಟ್ಟಿದೆ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಮಾಡು. ಬಾನೆಟ್ ಓಪನ್ ಮಾಡುತ್ತವ್ರೆ. ಬಾರ. ಈ ಗಾಡಿ ಅವನು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಎದುರು ಬಿಟ್ಟಿದ್ದಾನೆ. ಗಾಡಿ ಏನು ಹೊಗೆನ ಕಲ್ಲಿಂದ ತಂದೇನಪ್ಪ? ಯಾಕೆ ಸರ್? ಗಾಡಿ ತುಂಬಾ ಹೊಗೆನ ಇದೆಯಲ್ಲ. ಅಯ್ಯೋ ನೀರ್ ಹಾಕಿ ಸರ್ ಅದಕ್ಕೆ. ಲೈ, ನೀನ್ ಹುಡುಗಿ ನೋಡಕ್ ಹೋದಾಗ ಬರೀ ಹೊಗೆ ಬಂದೈತೆ, ನಾನ್ ಹುಡುಗಿ ನೋಡಕ್ ಹೋದಾಗ ಬೆಂಕಿನೇ ಬಂದಿತ್ತು. ನೀನ್ ಬೆಂಕಿಯಲ್ಲಿ ಎರಡಿದವು ಏನಪ್ಪ? ಹೌದು ಕಣ. ಹಾಕೋ ನೀರು. ಅದೇನಂತ ಉಟ್ಬಿಟ್ಟ. ಹಾಕೋ ನೀರು. ಅಯ್ಯೋ ಅಲ್ಲ ಹಾಕೋ. ಎಲ್ಲ ತೆಗೆದ್ಬಿಟ್ಟು ಹಾಕೋ. ತೆಗೆದ್ಬಿಟ್ಟು ಹಾಕ. ತೆಗಿ. ಇರಪ್ಪ ಎತ್ತ. ಅಯ್ಯೋ ಬತ್ತಲ್ಲ ಸರ್. ಓಪನ್ ಆಗ್ತಿಲ್ವಾ? ಓಪನ್ ಆಗಲ್ಲ. ಬನ್ನಿ. ಯಾಕೆ? ಒಂದ್ಸರಿ ಕ್ಲೋಸ್ ಆದ್ರೆ ಓಪನ್ ಆಗಕ್ಕೆ 10 ವರ್ಷ ಬೇಕು. ಯಾವ್ದು ಇದು ಕಾರಲ್ಲೇ? ಬನ್ನಿ ಲಗುನ ಬನ್ನಿ. ಬಾರ ಕಾರ. ಹೋಗೋಣ ಸರ್. ಅಪ್ಪ ಸೀಟ್ ಬೆಲ್ಟ್ ಇಲ್ಲಪ್ಪ? ಪ್ಯಾಂಟಿಗೆ ಬೆಲ್ಟ್ ಇಲ್ಲ ಅಂತ ಅದನ್ನೇ ಕಟ್ ಮಾಡಕ್ ಕಂಡಿದ್ದೀನಿ. ಮತ್ತೆ ಅದು ಏನ್ ತಗೋತೀರಿ? ಏನೂ ಬೇಡ ಅಂದ್ರೆ ನಿಮಗ್ ಬೇಜಾರು, ಬೇಕು ಅನ್ನಕ್ಕೆ ನಮಗ್ ಮುಜ್ಗರ. ನೋಡಿ, ಮುಜುಗರ ಪಟ್ಕೊಂಡ್ರೆ ಹೊಟ್ಟೆ ತುಂಬುತ್ತೀಯೇ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಏನ್ ಬೇಕು ಅಂತ ಕೇಳಿ. ಏನಿಲ್ಲ, ಈ ಕ್ಯಾರೆಟ್ ಇದೆಯಲ್ಲ ಇದನ್ನ ಸಣ್ಣದಾಗಿ ತುರ್ದ್ಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟಿಟ್ಟು ಆಮೇಲೆ ಒಂದು ಪಾತ್ರದಲ್ಲಿ ಸಕ್ಕರೆ ಪಕ್ಕ ಮಾಡಿ ಇಟ್ಕೊಂಡು ಗೋಡಂಬಿ ದ್ರಾಕ್ಷಿ ಎಲ್ಲ ಹೆಚ್ಚಿಗೆ ಹಾಕ್ಬಿಟ್ಟು ಈ ಕ್ಯಾರೆಟ್ ನ ಸಕ್ಕರೆ ಪಕ್ಕ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ 1 ಲೀಟರ್ ಹಾಲು ಹಾಕಿ ಕೊತಕತ ಅಂತ ಕುದಿಸಿ ಕೊಟ್ಬಿಟ್ರೆ ಅಷ್ಟು ಸಾಕು ನೋಡಿ. ಅಯ್ಯೋ, ಇಷ್ಟಕ್ಕೆಲ್ಲ ಮುಜುಗರ ಪಟ್ಕೊಂಡ್ರೆ ಆಗತ್ತೀಯೇ? ನೀ ಒಳ್ಳೆ ಲೇ ಇವಳೆ, ಒಂಚೂರು ಉಪ್ಪಿಟ್ಟು ಮಾಡ್ಕೊಂಡ್ ಬಾರೆ. ಸುಮ್ಮನೆ ಕುತ್ಕೊಳಕ್ಕಾಗಲ್ಲ ನಿಂಗೆ. ಕ್ಯಾರೆಟ್ನ ತುರಿದ್ಬಿಟ್ಟು ಗೆಣಸನ್ನ ತರದ್ಬಿಟ್ಟು ಉಪ್ಪಿಟ್ಟು ಮಾಡಿ ತಂದು ಹಾಕಿ ಅಂತ ತಂದು ಹಾಕ್ತಾರೆ. ಶನಿ, ನಿನ್ ಮುಖ ನೋಡ್ತಿದ್ದಂಗೆ ನೀವು ಉಪ್ಪಿಟ್ಟು ಮಾಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿರ್ತಾರೆ. ಮಾಡಕ್ಕಾಗಲ್ಲ ಅಂದ್ಮೇಲೆ ಯಾಕೋ ಕೇಳ್ಬೇಕಾಗಿತ್ತು. ಮಾತಾಡ್ಬೇಡು. ಅಲ್ವೋ, ನಮ್ ಮೆನುನಲ್ಲಿರೋದು ಅವ್ರ ಮನೇಲಿ ಇಲ್ಲ ಅಂತ ನಿಮ್ಗೆ ಹೆಂಗೋ ಗೊತ್ತಾಗ್ಬೇಕು. ತಪ್ಪು ತಿಳ್ಕೊಬೇಡಿ. ಅದೇನಂದ್ರೆ ಹುಡುಗಿನ ನೋಡೋಕೆ ಅಂತ ಬಂದು ಉಪ್ಪಿಟ್ಟು ಚೆನ್ನಾಗಿಲ್ಲ ಅಂತ ಮದ್ವೆನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಹಾಗೆ ಹೇಳ್ದೆ ಅಷ್ಟೇ. ದಯವಿಟ್ಟು ನಿಮ್ ಮನ್ಸಿಗೆ ಖೇದ ಉಂಟು ಮಾಡ್ಕೋಬೇಡಿ. ಬೇಕಿದ್ರೆ ನಮ್ ಹೆಂಡತಿ ಒಂದ್ ಅರ್ಧ ಗಂಟೆ ಬರ್ತಾಳೆ, ಉಪ್ಪಿಟ್ಟು ಮಾಡ್ಕೊಂಡು ಬರ್ತಾಳೆ. ಹೊಟ್ಟೆ ತುಂಬಾ ತಿಂದು ಹೋಗಿ. ಅಂದಂಗೆ ಹುಡುಗ ಏನ್ ಮಾಡ್ಕೊಂಡಿದ್ದಾರೆ ಸರ್? ಒಂದ್ ಕಂಪ್ನಿಲಿ MD ಆಗಿದಾರಾ? ನಾ ಹೇಳದ್ನ ಕೆಲ್ಸ ಮಾಡ್ಕೊಂಡಿದ್ದೆ, ಹುಡುಗಿರ್ ಜಾಸ್ತಿ ಇದಾರೆ ಅಂತ ಬಿಟ್ಬಿಟ್ಟೆ ಸರ್. ಅಯ್ಯೋ, ಹುಡುಗಿರಿದ್ರೆ ನೀವು ಕೆಲಸ ಮಾಡಲ್ವಾ? ಅಯ್ಯೋ, ಹುಡುಗಿರಿದ್ದಾರೆ ಕೆಲಸ ಮಾಡಲ್ಲ ಅಂತಾನೆ ತೆಗ್ದಾಕ್ಬಿಟ್ರಿ ಸರ್. ಹುಡುಗ ಬೇರೆ ಏನ್ ಬಿಸ್ನೆಸ್ ಮಾಡ್ತಾ ಇದಾರೆ ಸರ್? ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಒಂದ್ 50 ಹಸ ಕಟ್ಟನ ಅನ್ಕೊಂಡಿದೀನಿ ಸರ್. ಲೋನಲ್ಲಿ ಹಸು ತಗೊಂಡ್ಮೇಲೆ ಹೆಂಗ್ ಕಟ್ತೀರಾ? ಅಯ್ಯ, 50 ಹಸ ತಗೊಂಡ್ಮೇಲೆ ಆಗ ಕೊಟ್ಟಿರ್ತಾರಲ್ಲ ಸರ್, ಅದ್ರಲ್ಲ ಕಟ್ಟಾಕ್ತೀನಿ. ಉಚಿತ ಕರೆಯಲ್ಲಿ ನಮ್ಮ ರಚಿತನ್ಗೊಂದು ಕಾಲಕ್ ಬಿಡೋಣ. ಹಲೋ ಹಲೋ, ಇನ್ ಮುಂದೆ ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನನಗೆ ಮದ್ವೆ ಫಿಕ್ಸ್ ಆಗಿದೆ. ಫೋನ್ ಇಡೋ. ನಾನೇ ರೀ ಮದುವೆ ಗಂಡು ಮಾತಾಡ್ತಾ ಇರೋದು. ಓ, ನೀವಾ? ಒಬ್ಬ ದಿನ ಕಾಲ್ ಮಾಡಿ ಕಾಡ್ತಿದ್ದ ನನಗೆ, ನಾನು ಅವನು ಅನ್ಕೊಂಡೆ. ಹಾಳಾಗ್ಲಿ ಬಿಡ್ರಿ. ಪರ್ಸ್ನಲ್ ಆಗಿ ಏನೋ ಮಾತಾಡ್ಬೇಕು ಅಂತ ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರೀ ಓಕೆ ಅಂತ ಕಳಿಸ್ಬಿಟ್ರಲ್ರಿ. ಟೇಕಂಡು ಒಂದು ಹಗ್ಗು, ಅಟ್ಲೀಸ್ಟ್ ಒಂದು ಕಿಸ್ ಆದ್ರೂ ಕೊಡ್ಬಾರ್ದ? ಏಯ್, ಅದೆಲ್ಲ ಏನಿದ್ರು ಮದ್ವೆ ಆದ್ಮೇಲೆ.
ರೀ ನಿಮ್ ನೆನಪಲ್ಲಿ ಪಾಗಲಾಗ್ಬಿಟ್ಟು ಕವಿತೆ ಎಲ್ಲ ಬರೆಯಕ್ ಶುರು ಮಾಡ್ಬಿಟ್ಟಿದ್ದೀನಿ ರೀ. ಓ, ಕವಿತೆ ಎಲ್ಲ ಬರೀತೀರಾ ನೀವು? ಹೌದು. ನಂಗ್ ಕವಿತೆ ಅಂದ್ರೆ ತುಂಬಾ ಇಷ್ಟ. ನಂಗೋಸ್ಕರ 4 ಲೈನ್ ಹೇಳ್ರಿ. ನಿಮ್ಗಲ್ದೆ ಇನ್ಯಾರಿಗೆ ಹೇಳಲಿ? ಕೇಳಿ ಹೇಳ್ತೀನಿ. ನೀವು ಆಪಲ್ ಆದ್ರೆ ಕಚ್ಕೊಂಡ್ಬಿಡ್ತೀನಿ, ಚಾಕು ಆದ್ರೆ ಹಂಗೆ ಚುಚ್ಕೊಂಡ್ಬಿಡ್ತೀನಿ, ಹಾಸಿಗೆ ಆದ್ರೆ ಹಾಸ್ಕೊಂಡ್ಬಿಡ್ತೀನಿ, ಕೂದ್ಲಾದ್ರೆ ಬಾಚ್ಕೊಂಡ್ಬಿಡ್ತೀನಿ, ಕ್ರೀಮ್ ಆದ್ರೆ ಮೈ ತುಂಬಾ ಹಚ್ಕೊಂಡ್ಬಿಡ್ತೀನಿ, ಬ್ರಷ್ ಆದ್ರೆ ಅಲ್ಲೆಲ್ಲ ಉಜ್ಕೊಬಿಡ್ತೀನಿ, ಪೀಟ್ ಆದ್ರೆ ನೊಣದ ಥರ ಹಂಗೆ ಮುತ್ಕೊಂಡ್ಬಿಡ್ತೀನಿ, ಟೆಂಪಲ್ ಆದ್ರೆ ಈ ಅಗರಬತ್ತಿ ಹೊಗೆ ಥರ ಸುತ್ಕೊಂಡ್ಬಿಡ್ತೀನಿ, ನೀವು ಜಾರ್ ಬಂಡೆ ಆದ್ರೆ ಜಾರ್ಕೊಂಡ್ಬಿಡ್ತೀನಿ, ಆಕಾಶ ಆದ್ರೆ ಆರ್ಬಿಡ್ತೀನಿ, ನೀವು ನನ್ನ ಮಗು ಆದ್ರೆ ತುತ್ತಿಡ್ತೀನಿ ರೇ, ನಾನು ಹೆಂಡ್ತಿ ಆಗ್ರಿ ಹಂಗೆ ಮುತ್ತಿಡ್ತೀನಿ. ಅಯ್ಯಯ್ಯೋ, ಅಪ್ಪ ಬಂದ್ರು ನಾನು ಫೋನ್ ಇಡ್ತೀನಿ. ರೇ 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 ಇದೊಂದು ಕವಿತೆಯಿಂದ ಒಂದು ಹುಡುಗಿನಾದ್ರೂ ಬಿಡ್ಸೋಕ್ಕಾಗ್ತಾ ಇಲ್ವಲ್ಲಪ್ಪ. ಅಪ್ಪ ಬಂದ್ರು ಫೋನ್ ಇಡ್ತೀನ ರೇ? ಅಪ್ಪ ಬಂದ್ರೆ ಫೋನ್ ಇಡಕ್ಕಿದ್ದೇನು ಅಕ್ರಮ ಸಂಬಂಧನ ರೇ? ಯಾಕ್ರಿ ಫೋನ್ ಕಟ್ ಮಾಡಿದ್ರೆ? ಅಯ್ಯೋ ಸಾರಿ ರೀ, ಅಭ್ಯಾಸ ಆಗ್ಬಿಟ್ಟಿದೆ. ಏನ ಅಂದ್ರೆ ಅಪ್ಪ ಬಂದಾಗ ಕಾಲ್ ಇಟ್ ಅಭ್ಯಾಸ ಆಗಿದೆ ಅಂದೆ. ಹಂಗೇಳಂದ್ರ ಕವಿತೆ ತುಂಬಾ ಚೆನ್ನಾಗಿದ್ರಿ. ಥ್ಯಾಂಕ್ ಯು ರೀ. ಬೇರೆ ಯಾವ್ದಾದ್ರು ಕವಿತೆ ಇದೆಯಾ? ಇದೆ ರೀ, ಇನ್ನೊಂದು ಹೇಳ್ತೀನಿ ರೇ. ನಿಮ್ಮನ್ನ ನೋಡ್ದಾಗಿಂದ ಬೋರ್ವೆಲ್ ಅಲ್ಲಿ ಬಿದ್ದಿರೋ ಮಗು ತರ ಆಗ್ಬಿಟ್ಟಿದ್ದೀನಿ. ಈ ಮನ್ಸು ಅನ್ನೋ ಬಟ್ಟೆ ಹರಿದೋದ್ರೂ ಪರವಾಗಿಲ್ಲ, ನಿಮ್ ಪ್ರೀತಿ ಅನ್ನೋ ಮುಳ್ಳಿನ ಮೇಲೆ ನಾನು ಬೀಳ್ಬೇಕ್ರಿ. ಅಯ್ಯೋ ಬಿದ್ಬಿಡ್ತು. ಏನು ಮನ್ಸ? ಅಲ್ಲ, ಕೈ ಜಾರ್ ಫೋನ್ ಬಿದ್ಬಿಡ್ತು ಅಂದೆ. ಅದ್ ಬಿಡಿ, ಮತ್ತೆ ಏನು ಇಲ್ವಾ? ಏನು? ಇಷ್ಟೆಲ್ಲ ಹೇಳಿದೀನಿ ಇದೇ ಖುಷಿಗೆ. ಎಷ್ಟ್ ಹೇಳಿದ್ರು ಅಷ್ಟೇ, ಮದ್ವೆಗಿಂತ ಮುಂಚೆ ಏನೂ ಇಲ್ಲ. ಕೊಡಲ್ಲ ಅಂತಂದ್ರೆ ಹೆಂಗ್? ಏನ್ ಮಾಡೋದು? ಏನ್ ಮಾಡಿದ್ರು ಅಷ್ಟೇ, ಇಲ್ಲ ಅಂದ್ರೆ ಇಲ್ಲ. ಏನ್ ಮಾಡ್ಲಿ? ನಿನ್ ಕ್ರಿಯೇಟಿವಿಟಿ, ನಿನ್ ಕೆಪಾಸಿಟಿ, ಏನಾದ್ರೂ ಮಾಡ್ಕೊ. ಬಾಯ್. ಅಲೋ 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 ಅಲೋ. ಬಿದಿ ಬಿದಿ ಬಾ. ಎಕ್ಸ್ಕ್ಯೂಸ್ ಮೀ, ಗೂಡಿ ತರ ನುಗ್ತಿದ್ದೀರಲ್ಲ ರೀ. ಎಕ್ಸ್ಕ್ಯೂಸ್ ಮೀ. ಬತ್ಪತ್ತಿದಂಗೆ ಕಿಸ್ಮಿ ಅಂತೆಲ್ಲ ಮಾನ ಮರ್ಯಾದೆಯಲ್ಲ ನಿಂಗೆ? ಸರ್, ನಾನ್ ಹೇಳಿದ್ದು ಎಕ್ಸ್ಕ್ಯೂಸ್ ಮೀ. ಇಲ್ಲಿ ರೂಮ್ ಬೇಕು ಅಂದ್ರೆ ಫಸ್ಟ್ ರಿಜಿಸ್ಟರ್ ಮಾಡ್ಬೇಕು. ಓ ಹೌದಾ? ಅದ್ ಮಾಡೋದಿರ್ಲಿ. ದೊಡ್ಡವನೊಬ್ಬ ಬಂದು ನಿಂತ್ಕ ಮಾತಾಡ್ತಾ ಇದ್ದೀನಿ, ನಿಂತ್ಕ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ಸರ್, ನಾನ್ ನಿಂತ್ಕೊಂಡೇ ಇದ್ದೀನಿ. ಓ, ಮಂಡಿಗಾಲಲ್ಲಿ ಜಾಸ್ತಿ ಹೊತ್ತು ನಿಂತ್ಕೋಬೇಡ ಕಣಮ್ಮ, ಕಾಲ್ ನೋವು ಬರ್ತದೆ. ಅಯ್ಯೋ ಸರ್, ನಾನು ಆಲ್ರೆಡಿ ಫುಲ್ ಕಾಲ್ ಮೇಲೆ ನಿಂತಿದ್ದೀನಿ. ಅಯ್ಯೋಯ್ಯೋ, ಏನಮ್ಮ ನೀವು ಒಂದಡಿನೂ ಇಲ್ವಲ್ಲಮ್ಮ ನೀನು? ಹೇಳಮ್ಮ ಅದೇನ? ಹೌ ಕ್ಯಾನ್ ಯು ಹೆಲ್ಪ್ ಮಿ ಸರ್? ಐ ವಾಂಟ್ ಒಂದು ರೂಮ್ ಹಾಕು. ಹೆಸರು? ಹೆಸರು ಯಾಕೆ? ಫೋನ್ ನಂಬರ್ ತಗೋ. ಸರ್, ಇಲ್ಲಿ ಫಿಲ್ ಮಾಡ್ಬೇಕು. ಜಗದೀಶ. ಚೆಕ್ಸ್ ಮಾಡ್ತೀನಿ. ಗಂಡ ಹೆಣ್ಣ? ಯಾರಾದ್ರೂ ಬಿಡಲ್ಲ. ಸರ್, ಜೆಂಡರ್? ಹೆಂಗ್ ಕಾಣಿಸ್ತಾ ಇದ್ದೀನಿ? ಗಂಡು. ಅದ್ನೇ ಬರ್ಕೋ. ಅಯ್ಯೋ ಮುದವೆ. ನಂಬರ್ 36. ಯಾವ್ದ್ರದ್ದು? ಸೊಂಟದ್ದು. ಫೋನ್ ನಂಬರ್? ಆಗ್ಲೇ ನಾನ್ ಕೇಳಿದ್ರೆ ಕೊಡಲ್ಲ ಅಂತಂದೆ, ಅಮ್ಮಣ್ಣಿ ಬಂದ್ಬಿಡು, ಈಗ ನಾ ಕೊಡಲ್ಲ. ನಾನ್ ರೂಮು ಕೊಡಲ್ಲ. ಬರ್ಕಳಮ್ಮ. 98453000 00. ಎಕ್ಸ್ಕ್ಯೂಸ್ ಮಿ ಸರ್, ಈ ಫೋನ್ ನಂಬರ್ ನಿಮ್ದೇ ಅಂತ ಏನ್ ಗ್ಯಾರಂಟಿ? ಪ್ರೊಫೈಲ್ ಅಲ್ಲಿ ನಿಮ್ ಡಿಪಿನೇ ಇಲ್ಲ. ಹಾಕಿದೀನಿ ನೋಡ್ರಿ ಸರ್. ಕಾರ್ ಫೋಟೋ ಇದೆ. ಡೋರ್ ತೆಗೆದು ನೋಡಿ, ಒಳಗಿದ್ದೀನಿ. ಇನ್ನೇನಮ್ಮ, ಫೋನ್ ಮಾಡಮ್ಮ, ಬರುತ್ತೆ. ನಂಬರ್ ಕೊಡಲ್ಲ ಅಂದೆ. ಲ್ಯಾಂಡ್ಲೈನ್ ಪೈಪ್ ಲೈನ್ ಫೋನ್ ಮಾಡಿದ್ರೆ ನೀನೇ ತಾನೇ ಎತ್ತದು. ಒಬ್ರೇ ಬಂದಿರೋದಾ? ಎಸ್, ಯು ಕ್ಯಾನ್ ಜಾಯಿನ್ ವಿತ್ ಮೀ. ಸೆಕ್ಯೂರಿಟಿ ಕೀ ಕೊಡ್ರಿ ಅದನ್ನ. ಥ್ಯಾಂಕ್ ಯು ಮೇಡಮ್. ನಿಮ್ಗೆ BP ಸ್ವಲ್ಪ ಜಾಸ್ತಿ ಅನ್ಸುತ್ತೆ, ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಕೀ ಕೊಡ್ರಿ. ಹೋಗಮ್ಮ. ಪೆಕ್ರು ನನ್ ಮಗ.